ಈ ಚಂದ್ರ ನಮ್ಮ ಆರೋಗ್ಯಕ್ಕಾಗಲಿ ಮತ್ತು ಜ್ಯೋತಿಷ್ಯದ ಮೂಲಕ ಕೂಡ ಎಷ್ಟು ಪ್ರಾಮುಖ್ಯತೆ ಇದೆ ಆ ಚಂದ್ರನ ಒಂದು ಶಕ್ತಿಗೆ ನಮ್ಮ ಜೀವನದಲ್ಲಿ ಅಂತ? ನಾವು ಗ್ರಹಗಳನ್ನು, ದೇವತೆಗಳನ್ನು ನಾವು ಜ್ಯೋತಿಷ್ಯ ಪ್ರಕಾರ ನೋಡುವಾಗ ಒಂದು ಸಿದ್ಧಾಂತ ಏನಿದೆ ಅದನ್ನು ಸರಿ ತಿಳ್ಕೋಬೇಕು ನಾವು. ದೇವತೆಗಳು ಏನಿದ್ದಾರೆ ಅವರು, ಈಗ ಚಂದ್ರ ಮತ್ತು ಬುಧ ಅವರು ಅಪ್ಪ ಮಕ್ಕಳು. ವಸ್ತುದ ಅಪ್ಪ ಮಕ್ಕಳೇ. ಹೌದು. ಅದೇ ಜ್ಯೋತಿಷ್ಶಾಸ್ತ್ರ ಪ್ರಕಾರ ಬುಧನಿಗೆ ಚಂದ್ರನ ಕಂಡ್ರಾಗಲ್ಲ. ಓಹೋ, ದ್ವೇಷ. ಶನಿ ಮತ್ತು ಸೂರ್ಯ ಇಬ್ಬರು ಕೂಡ ಅಪ್ಪ ಮಕ್ಕಳು. ಆದರೆ ಶನಿ ಮುಖ ಕಂಡ್ರೆ ಸೂರ್ಯಂಗಾಗಲ್ಲ, ಸೂರ್ಯನ ಕಂಡ್ರೆ ಇವನಿಗಾಗಲ್ಲ. ಬದ್ಧ ವೀರಿಗಳು. ಯಾಕಿದು ಬೇಕು ಇದು ನೋಡಿ, ಅದಕ್ಕೆ ಜ್ಯೋತಿಷ್ಶಾಸ್ತ್ರಕ್ಕೂ ಮತ್ತು ಇದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ. ಅದು ಉಪಾಸನಾ ಮಾರ್ಗ. ಇದು ತಿಳ್ಕೋಬೇಕಾಗಿದ್ದು ನಮಗೆ, ಯಾಕೆ ನಮಗೆ ಈ ಕಾಲದಲ್ಲಿ ಇಂಥ ರೋಗ ಬಂತು ಅಂತ ತಿಳ್ಕೋಬೇಕಾಗಿದ್ದರೆ ಅವರು ಯಾವ ಸ್ಥಾನದಲ್ಲಿದ್ದಾರೆ, ಯಾರ ಮನೆಯಲ್ಲಿದ್ದಾರೆ, ಯಾರ ದೃಷ್ಟಿ ಬಿದ್ದಿದೆ ಇತ್ಯಾದಿಗಳು ನಾವು ನೋಡಬೇಕಾಗತ್ತೆ. ಈಗ ಉದಾಹರಣೆಗೆ ಶನೀಶ್ಚರ ಇದ್ದಾನೆ, ಶನೈಶ್ಚರ ಅಂತ ಅವನು ಕರಿಬೇಕು. ಒಂದು ಮನೆಯಲ್ಲಿ 2.5 ವರ್ಷ ಇರೋದರಿಂದ ಅವನು ಶನೈಹಿ ಮೆಲ್ಲನೆ ಸಂಚಾರ ಮಾಡುವವನು. ನಾವು ಜ್ಯೋತಿಷ್ಶಾಸ್ತ್ರ ನೋಡಬೇಕಾಗಿದ್ದು 4 ಗ್ರಹ. ಒಂದು ಗೃಹ, ಒಂದು ಗುರು, ಇನ್ನೊಂದು ರಾಹು ಮತ್ತು ಕೇತುಗಳು, ಆಮೇಲೆ ಶನೀಶ್ವರ. ಇನ್ನೆಲ್ಲ 1 ತಿಂಗಳು 30 ದಿವಸ 30 ಅಷ್ಟಕ್ಕೆ ಎಲ್ಲ ಮುಗಿದೋಗ್ತಾರೆ. ಅವ್ರದ್ದೇನು ದೊಡ್ಡ ತೊಂದರೆ ಇಲ್ಲ. ಚಂದ್ರಾಂಕ 1 ದಿವಸಕ್ಕೆ ಓಡ್ತಾ ಇರ್ತಾನೆ, ಅವನು ಇರೋದೇ ಇಲ್ಲ ಅಲ್ಲಿ, ಹಾಗಿರ್ತಾನೆ. ಹಾಗಾಗಿ ಈಗ ರಾಹು ಎಂಬತಕ್ಕಂಥವನು 18 ತಿಂಗಳಿರ್ತಾನೆ, ಕೇತು 18 ತಿಂಗಳಿರ್ತಾನೆ, ಶನೀಶ್ವರ 2.5 ವರ್ಷ ಇರ್ತಾನೆ. ಆದ್ದರಿಂದ ನಮ್ಮ ಹುಟ್ಟಿದ ಸಂದರ್ಭದಲ್ಲಿ ಚಂದ್ರ ಎಲ್ಲಿರ್ತಾನೋ, ಈಗ ಉದಾಹರಣೆಗೆ ಮಿಥುನ ರಾಶಿಯಲ್ಲಿ ಇದ್ದ ಅಂತ ತಿಳ್ಕೊಳ್ಳೋಣ. ಮಿಥುನ ರಾಶಿಯಲ್ಲಿ ಇದ್ದ ಚಂದ್ರ, ಆ ಮಿಥುನ ಗೋಚಾರ ಅಂತಿದೆ, ಸಂಚಾರ ಮಾಡ್ಕೊಂಡು ಬರ್ತಾ ಇರ್ತಾರೆ. ಆ ಗೋಚಾರದಲ್ಲಿ ಚಂದ್ರ, ನಮ್ಮ ಜಾತಕದಲ್ಲಿ ಚಂದ್ರ ಇರೋ ಹಿಂದಿನ ಮನೆ, ಅಲ್ಲಿಗೆ ಶನೀಶ್ವರ ಬಂದ ಅಂದರೆ ಅಲ್ಲಿ 2.5 ವರ್ಷ. ಚಂದ್ರ ಇರುವ ಮನೆ 2.5 ವರ್ಷ. ಚಂದ್ರ ಇರುವ ಮುಂದಿನ ಮನೆ 2 ವರ್ಷ. ಎಷ್ಟಾಯಿತು? 7.5 ಆಯಿತು. ಅದಕ್ಕೆ 7.5 ಅಂತ ಹೇಳ್ತಾರೆ. ಇದೆಲ್ಲ ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ. ಹಾಗಾಗಿ ಸೂರ್ಯ ಮತ್ತು ಶನೈಶ್ಚರ ಇಬ್ಬರು ಕೂಡ ಅಪ್ಪ ಮಕ್ಕಳಾಗಿದ್ದರೂ ಕೂಡ ಜ್ಯೋತಿಷ ಪ್ರಕಾರ ಇಬ್ಬರು ಕೂಡ ಬದ್ಧ ವೈರಿಗಳು. ಅಕಸ್ಮಾತ್ ಏನಾದರೂ ಕೂಡ ಶನೈಶ್ಚರ ಹೆಣ್ಣಿನ ಜಾತಕದಲ್ಲಿ ಅವನ ಮನೆ ಆಗಿಬಿಟ್ಟಿದ್ರೆ, ಅಂದರೆ ಕುಂಭನೋ ಅಥವಾ ಮಕರ ಆಗಿತ್ತು ಅಂದರೆ ಶನೈಶ್ಚರ ಅಂತದ್ದು. ಈಗ ಹುಡುಗಿಯರು ಕುಂಭರಾಶಿ ಅಂತ ತಿಳ್ಕೊಳ್ಳೋಣ, ಅಲ್ಲಿ ಸಿಂಹ ರಾಶಿ ಸೂರ್ಯಂದು. ಅವರಿಬ್ಬರಿಗೆ ಮದುವೆ ಮಾಡಿಬಿಟ್ರು ಅಂದರೆ ಯಾವಾಗಲೂ ಮನೆಯಲ್ಲಿ ಯುದ್ಧ ನಡೀತಾ ಇರುತ್ತೆ. ಹಾಗಾದರೆ ಈ ಅಂಶ ನಾವು ತಿಳ್ಕೋಬೇಕು. ಹಾಗಾದರೆ ಚಂದ್ರನಿಗೆ ಮಾತ್ರ ಯಾರೇ ವೈರಿಗಳು ಇಲ್ಲ. ಚಂದ್ರನಿಗೆ ಯಾರೂ ವೈರಿಗಳಿಲ್ಲ, ಎಲ್ಲರೂ ಮಿತ್ರರೇ. ಎಲ್ಲರೂ ಮಿತ್ರ ಅಂದರೆ ಅಷ್ಟು ಸೌಮ್ಯ. ಅದರಿಂದ ಯಾರು ಚಂದ್ರ ಇರ್ತಾನೆ ಅವನ ಪ್ರಭಾವಕ್ಕೆ ಒಳಗಾದವರು ಸೌಮ್ಯವಾಗಿರ್ತಾರೆ. ಅವನು ನೋಡಿದ ಕೂಡಲೇ ನಾವು ಹೇಳ್ಬಿಡ್ದು, ಮಾತು ಅಷ್ಟೇ ಸೌಮ್ಯವಾಗಿರುತ್ತೆ. ಅಂದರೆ 2ನೇ ಮನೆಯಲ್ಲಿ ಚಂದ್ರ ಇರಬೇಕಾಗ ಅದಕ್ಕೆಲ್ಲ ಒಂದೊಂದು ಸ್ಥಾನ. 2ನೇ ಮನೆ ವಾಕ್ಸ್ಥಾನ ಅಂತ. ಈ ವಾಕ್ಸ್ಥಾನದಲ್ಲಿ ಯಾವುದು? ಶನಿ ಇದ್ದುಬಿಟ್ಟ ಅಂದರೆ, 2ನೇ ಸ್ಥಾನದಲ್ಲಿ ಶನಿ ಇದ್ದುಬಿಟ್ಟ ಅಂದರೆ ಬರೀ ಸುಳ್ಳೆ ಹೇಳೋದು. ಹೀಗೆಲ್ಲ ಇದೆ. ಎಲ್ಲ ಜ್ಯೋತಿಷ್ಶಾಸ್ತ್ರ ದೊಡ್ಡ ವಿಜ್ಞಾನ ಮಾತ್ರ. ಅದು ನಾವು ಏನೋ ಎದ್ದೋ ಮಾಡ್ಕೊತೀವಿ. ಆದರೆ ಅದು ಒಳ್ಳೆ ಭಕ್ತಿಯಿಂದ ನಾವು ಆ ಗ್ರಹಗಳಲ್ಲಿ ನೋಡಿ, ಒಬ್ಬ ಜ್ಯೋತಿಷಿ ಆದವನಿಗೆ, ಈಗ ನಾನು ಶನೀಶ್ವರಂದು ಎಷ್ಟು ಸತಿ ಹೇಳಿದೆ? 4 ಸತಿ ಹೇಳಿದೆ. ಒಬ್ಬ ಜ್ಯೋತಿಷಿ ಹೇಳುವಾಗ ಎಷ್ಟು ಸಾರಿ ಶನೀಶ್ವರ ಅಂತ ಬರುತ್ತೆ, ಎಷ್ಟು ರಾಹು ಅಂತ ಬರುತ್ತೆ, ಅದೆಲ್ಲ ಅವರಿಗೆ ಆ್ಯಡ್ ಮಾಡ್ತಾ ಇರ್ತಾರೆ ಪುಣ್ಯವನ್ನು. ತಮ್ಮ ಏನು ವಿರುದ್ಧವಾದ ಶಕ್ತಿ ಇದೆ ಅದನ್ನು ಎಳ್ಕೊತಾ ಇರ್ತಾರೆ. ಆದ್ದರಿಂದ ದೇವತಾ ಸ್ವರೂಪಗಳು ಅವರು ಯಾವತ್ತೂ ಕೆಟ್ಟದ್ದು ಮಾಡಲಿಕ್ಕೆ ಬಂದವರಲ್ಲ. ಆದಿತ್ಯಾದಿ ನವಗ್ರಹ ಶುಭಕರಾಹ, ಅಶುಭಕರ ಅಂತ ಹೇಳಿದ್ದಾರೆ. ಶುಭಕರಾಹ, ನೀನು ಕೆಟ್ಟದ್ದು ಮಾಡಿಬಿಟ್ಟು ಒಳ್ಳೇದಾಗುವಂತ ಹೆಂಗಾಗತ್ತೆ? ನೀವು ಕೆಟ್ಟದ್ದು ಮಾಡಿದ್ದಾಗ ಅವರು ಆ ಜಾಗದಲ್ಲಿ ಬಂದು ಕೂತ್ಕೊತಾರೆ, ನಿಂಗೆ ಆ ದುಷ್ಟ ಫಲ ಬರುತ್ತೆ. ಅಂದರೆ ನನ್ನ ಪಾಪಕರ್ಮದಿಂದಾನೇ ನನಗೆಲ್ಲ. ಹೌದೌದು, ಅದೇನವರು ಎಲ್ಲ ಪಾಪಕರ್ಮ ಪ್ರಕಾರ ಅವರು ಆ ಮನೇಲಿ ಬಂದು ಸೇರಿರ್ತಾರೆ. ಹಾಗೆ ಚಂದ್ರನು ಅಷ್ಟೆ. ಋಷಭ ರಾಶಿಯಲ್ಲಿ ಇದ್ದ ಅಂತ ಹೇಳಿದರೆ, ಅಥವಾ ಅವಂದೇ ಮನೆ ಇದೆ ಕಟಕ ರಾಶಿ, ಅದಲ್ಲಿ ಇದ್ದ ಅಂತ ಹೇಳಿದರೆ ಆಗ ಪೂರ್ಣವಾದ ಬಲಿಷ್ಠನಾಗಿರ್ತಾನೆ. ಆಗ ಅವನಿಗೆ ಒಳ್ಳೆ ರೀತಿಯಾದ ಆರೋಗ್ಯ ಎಲ್ಲ ಬರುತ್ತೆ. ಆ ಮನೆಗಳು ನೋಡ್ಕೋಬೇಕು ನಾವು, ಯಾವ ಮನೆ ಅದು ಅಂತ. ಸಾಮಾನ್ಯವಾಗಿ ಎಲ್ಲ ಗ್ರಹಗಳು ಒಳ್ಳೆಯದು ಮಾಡ್ತಾರೆ, ಎಲ್ಲ ಗ್ರಹಗಳು ಕೆಟ್ಟದ್ದು ಮಾಡ್ತಾರೆ. ಅದರಲ್ಲಿ ಅದಕ್ಕೆ ಇಂತಿಂಥ ಮನೆಗಳು ಅಂತಿದೆ. ಈಗ ಗುರುವಿಗೆ 3 ಮನೆ ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಅಂದರೆ 7ನೇ ಮನೆ ದೃಷ್ಟಿ ಇದಲ್ಲ, ಅದು ಪವರ್ಫುಲ್ ದೃಷ್ಟಿ. ಅದು ಅವನಿರೋ ಜಾಗದಿಂದ. ಈಗ ಉದಾಹರಣೆಗೆ ಅವನು ಮೀನರಾಶಿಯಲ್ಲಿ ಇದ್ದ ಅಂದರೆ, ಕಟಕದಲ್ಲಿ ಚಂದ್ರ ಇದ್ದ ಅಂದರೆ, ಮೀನರಾಶಿ ಮತ್ತು ಚಂದ್ರ ಏನಾಯಿತು? 5ನೇ ಮನೆ
5ನೇ ಮನೆ ಸರಿ ದೃಷ್ಟಿ ಬೀಳುತ್ತೆ ಅಂತ ಅದು ಗಜಕೇಸರಿ ಯೋಗ ಅಂತ ಹೇಳ್ತಾರೆ. ಆಗ ಅವನ ಮನೆಗಳು, ಕಾರುಗಳು, ಬಂಗಲೆಗಳು ಎಲ್ಲ ಕಟ್ಟಿಬಿಡ್ತಾನೆ. ಎಲ್ಲ ಜ್ಯೋತಿಷ್ಯದಲ್ಲಿ ಮಾತ್ರ ಎಲ್ಲ ಕ್ಲಿಯರಾಗಿರುತ್ತೆ. ಅದಕ್ಕೆ ಸರಿಯಾಗಿ ಅಧ್ಯಯನ ಮಾಡಬೇಕಷ್ಟೆ. ಅವನು ಹೇಳೋನಲ್ಲಿ ಬೇಕಾದ್ರೆ ತಪ್ಪಿರ್ಬೋದು ಅಷ್ಟೇ ಹೊರತಾಗಿ ಜ್ಯೋತಿಷ್ಶಾಸ್ತ್ರ ಮಾತ್ರ ಯಾವತ್ತೂ ಸುಳ್ಳು ಹೇಳೋದಿಲ್ಲ. ಆದರೆ ದೊಡ್ಡ ವಿಜ್ಞಾನ ನಾವೇ ಆಲೋಚನೆ ಮಾಡಿ 27 ನಕ್ಷತ್ರವನ್ನು ನಮ್ಮ ಭಾರತದ 140 ಕೋಟಿಗೆ ಹಂಚೋದು ಅಂದರೆ ಹೇಗೆ ಹೇಳಿ ನೋಡೋಣ. ನೋಡಿ, ಹಂಗೆ ಅದಕ್ಕೆ ಸರಿಯಾಗಿ ವ್ಯತ್ಯಾಸ ಇರುತ್ತೆ. ಒಂದು ಕ್ಷಣ ವ್ಯತ್ಯಾಸ ಆಗಿತ್ತು ಅಂದರೆ ಒಂದು ಗ್ರಹ ಆಚೆ ಬಂದುಬಿಟ್ಟಿರೋದು, ಎಲ್ಲ ವ್ಯತ್ಯಾಸ ಬರುತ್ತೆ. ಆದ್ದರಿಂದ ನಾವು ಮುಖ್ಯವಾಗಿ ಆರೋಗ್ಯ ಕೆಡಬೇಕಾಗಿದ್ದರೆ ನಮ್ಗೆ ಬೇಕಾಗಿದ್ದು ವಸ್ತುತ 1ನೇ ಮನೆ, 6ನೇ ಮನೆ, 8ನೇ ಮನೆ, 12ನೇ ಮನೆ. ಇಲ್ಲಿ ಯಾವ ಗ್ರಹಗಳಿದ್ದಾರೆ, ಈ ಗ್ರಹಗಳು ಇಲ್ಲೇನಾದರೂ ಚಂದ್ರ ಇದ್ರ ಅಂದರೆ ಏನೋ ರೋಗಗಳು ಎಲ್ಲ ಬರ್ತಾನೇ ಇರುತ್ತೆ. 6ನೇ ಮನೆಯಲ್ಲಿ ಅದು ರೋಗಸ್ಥಾನ ಅಂತ ಹೇಳ್ತಾರೆ, 8ನೇ ಮನೆ ಮರಣಸ್ಥಾನ, 12ನೇ ಮನೆ ವ್ಯಯಸ್ಥಾನ, 1ನೇ ಮನೆ ಜನ್ಮಸ್ಥಾನ. ಈ ಜನ್ಮಸ್ಥಾನದಿಂದಲೇ ಲೆಕ್ಕ. ಈಗ ಗ್ರಹಣ ಇದಲ್ಲ, ಅದು ಕೂಡ ಅಷ್ಟೇ. ಅದನ್ನೊಂದು ಸಂದರ್ಭ ಹೇಳ್ಬಿಡ್ತೀನಿ ನಾನು. ಏನಂದರೆ ಅದು ಈಗ ಗ್ರಹಣ ಹಿಡಿಯತ್ತೆ, ಏನು ಪುಬ್ಬ ನಕ್ಷತ್ರಕ್ಕೆ ಹಿಡಿಯುತ್ತೆ ಅಂತ ಹೇಳಿದ್ದಾರೆ. ಇಲ್ಲಿ ನಮ್ಮದು ಪುಬ್ಬ ನಕ್ಷತ್ರ ಅಲ್ವಲ್ಲ, ನಮಗೆ ಒಳ್ಳೇದಾಗುತ್ತೆ ಕೆಟ್ಟದಾಗುತ್ತೆ ಪಂಚಾಂಗ ನೋಡಬೇಕು. ಏನು ಪಂಚಾಂಗವು ಕೂಡ ಸರ್ವಾಂಗ ಸುಂದರ ಅಂತ ಹೇಳಿ ಬರಲ್ಲ, ಅಲ್ಲಿ ಕೂಡ ಮಿಸ್ಟೇಕ್ಗಳು ಇದೆ ಬಂದಿರುತ್ತೆ. ಅವ್ರು ಏನು ಕೊಟ್ಟರು ಅದನ್ನು ಎಫಿಮಿರಿಸಿಂದ ತೊಗೊಂಬಿಡ್ತಾರೆ. ಹಾಗಲ್ಲ, ನಾವು ತಿಳ್ಕೊಳ್ಳಿಕ್ಕೆ ಎಲ್ಲ ಇದೆ, ನಾವೇ ತಿಳ್ಕೊಬೋದು. ಈಗ ಹಾಗೆ ಅಂದರೆ ಸಾಮಾನ್ಯವಾಗಿ ಜನ್ಮ ನಕ್ಷತ್ರ ಅಂದರೆ ಅಲ್ಲಿಂದ 7ನೇ ನಕ್ಷತ್ರ. ಜನ್ಮ ನಕ್ಷತ್ರ ನಿಮ್ಮದು ಯಾವುದು? ಈಗ ಆದಿದ್ರ ನಕ್ಷತ್ರ ಅಂತ ತಿಳ್ಕೊಳ್ಳೋಣ. ಆರ್ದ್ರ ನಕ್ಷತ್ರ ನಾವು ಹುಟ್ಟಿದ್ದೇವೆ ಅಂತ ತಿಳ್ಕೊಳ್ಳೋಣ. ಅಲ್ಲಿಂದ 7ನೇ ನಕ್ಷತ್ರ ತಗೋಬೇಕು. ಅಲ್ಲಿಂದ 7, ಅದಾದಮೇಲೆ 8, 9, 10, 12 ಇವುಗಳಲ್ಲಿ ಸೂರ್ಯ ಚಂದ್ರ ಇದ್ದರು ಅಂದರೆ ಅವರು ಗ್ರಹಣ ಶಾಂತಿ ಅವಶ್ಯ ಮಾಡಬೇಕು. ಈ ಸ್ಥಾನ ಸರಿಗಿಲ್ಲ. ಹಾಗೆ ಉತ್ತಮ ಹೆಂಗೆ ಗೊತ್ತಾಗುತ್ತೆ ನಮಗೆ? ಯಾವತ್ತೂ ನಾವೇನು ಅಂದ್ಕೊಂಡಿದ್ದೀವಿ ಎಂದು ಮಿಸ್ಟೇಕ್ ಮಾಡ್ಕೊಂಡಿರೋದು ನಮ್ಮ ಜನ್ಮ ನಕ್ಷತ್ರ ಇದಲ್ಲ, ಅದಕ್ಕೆ ಹಿಡಿದ್ರೆ ಮಾತ್ರ ನಮಗೆ ದೋಷ ಅಂದ್ಕೊಂಡ್ಬಿಟ್ಟಿದ್ದೀವಿ. ಹಾಗಲ್ಲ, ನಮ್ಮಿಂದ ಹಿಡಿದು 10, 19, 21 ನಮ್ಮದೇ ರಾಶಿಗಳು, ನಮ್ಮದೇ ನಕ್ಷತ್ರಗಳದು. ಅಂದರೆ ಏನು? ಅದಕ್ಕೆ ಯಾವುದು ಹಿಡಿದು ಕೂಡ ನಾವು ಶಾಂತಿ ಮಾಡ್ಕೋಬೇಕು. ಅದಕ್ಕೇನು ಮಾಡಿದ್ರು, ಈ ಗ್ರಹಣ ಕಾಲದಲ್ಲಿ ಬಂದಾಗ ನೀವು ಸ್ನಾನ ಮಾಡಿ ಸುಮ್ಮನೆ ದೇವ್ರ ಮುಂದೆ ಕೂತ್ಕೊಂಡು ಜಪ ಮಾಡ್ತಾ ಕೂತ್ಕೊಳ್ಳಿ, ಯಾವ ದೋಷವೂ ಬರೋದಿಲ್ಲ, ಯಾವ ಶಾಂತಿಯೂ ಬೇಡ ಅಂತ ಅದಕ್ಕೋಸ್ಕರ ಮಾಡಿದ್ದವರು. ಅಂದರೆ ಜಪ ಮಾಡಬೇಕಾದ್ರೆ ಸ್ನಾನ ಮಾಡಲೇಬೇಕು. ಹೌದು, ಸ್ನಾನ ಮಾಡಲೇಬೇಕು. ಅದಕ್ಕೆ ಸ್ನಾನ ಮಾಡಿ ಕೂತ್ಕೊಂಡು ಆರಾಮಾಗಿ ಇದು ಮಾಡಿ. ಮತ್ತು ಕೆಟ್ಟದ್ದು ಯಾವಾಗ ಅಂದರೆ ಜನ್ಮದಿಂದ 2, 2ನೇದು 5, 7, 9 ಇದು ಮಧ್ಯಮ. ಈಗ ಮಿಥುನ ರಾಶಿಗಳು ಮಧ್ಯಮ ಫಲ. ಈಗ ಇನ್ನು ಕೆಟ್ಟದ್ದು ಯಾವುದು ಅಂದರೆ 4, 8, 12 ನೋಡಿ, ಅಲ್ಲಿ ಕೂಡ 8, 12 ಬಂತೇ ಬಂತು. ಅದು ಬಂದಾಗ ಮಾತ್ರ ಅನಿಷ್ಟ. ಅಂದರೆ ಏನು? ಜನ್ಮದಿಂದ ಎಲ್ಲ, ಜನ್ಮ ರಾಶಿ ಯಾವುದೋ ಅಥವಾ ಜನ್ಮ ಲಗ್ನ ಯಾವುದೋ ಅಥವಾ ಜನ್ಮ ನಕ್ಷತ್ರ ಯಾವುದೋ ಅಲ್ಲಿಂದ ಎಷ್ಟನೇದು 4ನೇ ನಕ್ಷತ್ರ, 8ನೇ ನಕ್ಷತ್ರ, 12ನೇ ನಕ್ಷತ್ರದಲ್ಲಿ ಯಾವುದೋ ಗ್ರಹಣ ಆಯಿತು ಅಂದರೆ ಆಗ ಅವರಿಗೆ ಅನಿಷ್ಟ ಇದೆ, ಭಾರೀ ಶಾಂತಿ ಮಾಡ್ಕೋಬೇಕು. ಅಕಸ್ಮಾತ್ ಅವರು ಶಾಂತಿಯನ್ನು ಮಾಡಿಕೊಡಲಿಲ್ಲ ಅಂದರೆ ಮೃತ್ಯು ಕೂಡ ಆಗಬಹುದು ಅಂತ ಎಚ್ಚರಿಕೆ ಕೊಡುತ್ತೆ ನಮ್ಮ ಶಾಸ್ತ್ರ. ಅಂದರೆ ಡೇಂಜರ್ ಝೋನ್. ಹೌದು. ಅದಕ್ಕೋಸ್ಕರವಾಗಿ ನಾವು ಅದನ್ನು ತಿರಸ್ಕಾರ ಮಾಡಬಾರ್ದು. ಅದಕ್ಕೋಸ್ಕರ ಉಪವಾಸವಾಗಿದ್ದುಕೊಂಡೆಲ್ಲ ಮಾಡೋದು ಏನಿದೆ ಅದು ಶಾಸ್ತ್ರದಲ್ಲಿ ನಮ್ಮ ಋಷಿ ಮುನಿಗಳೆಲ್ಲ ಮಾಡಿ ಹೇಳತಕ್ಕಂಥದ್ದು.